ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಸವರಾಜ ಹೊರಟ್ಟಿ ಹೊರಟಿರ್ತಕ್ಕಂಥದ್ದು ಈಗ ತಾನೇ ಹೊರಟಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಇದೊಂದು ಅಧಿವೇಶನ ನಡೆಸೋದಕ್ಕೆ ಅವಕಾಶ ಕೇಳಿದ್ರು ಅಂತ ಹೇಳಲಾಗಿದೆ ಬಸವರಾಜ ಹೊರಟ್ಟಿ. ಆದರೆ ಹೊರಟ್ಟಿ ಅವರ ಮನವಿಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಪುರಸ್ಕರಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಮನಸ್ಸಿಗೆ ತುಂಬಾ ಬೇಸರವಾಗಿ ರಾಜೀನಾಮೆ ನೀಡೋದಕ್ಕೆ ನಿರ್ಧರಿಸಿದ್ದೇನೆ ಅಂತ ಹೊರಟ್ಟಿ ಹೇಳಿದ್ದಾರೆ ಎನ್ನಲಾಗಿದೆ. ಈ ರೀತಿ ನಡೆಸಿಕೊಳ್ತಾರೆ ಅಂತ ಭಾವಿಸಿರಲಿಲ್ಲ ಅಂತ ಬಸವರಾಜ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಇದೊಂದು ಅಧಿವೇಶನ ನಡೆಸೋದಕ್ಕೆ ಅವಕಾಶ ಕೇಳಿದ್ದೆ ಅಂತ, ಅದಕ್ಕೂ ಅವಕಾಶ ಕೊಡಲಿಲ್ಲ ಅಂತ ಬೇಸರ ಮಾಡ್ಕೊಂಡು ಹೇಳಿದ್ದಾರೆ. ಹೊರಟ್ಟಿ ಸರ್ ಯಾಕೋ ಅಪ್ಸೆಟ್ ಆಗಿದ್ದಾರೆ ಇವತ್ತು ಸಿಎಂ. ಅದೇ ಅವರು ನಾನು ಇದೊಂದು ಸೆಷನ್ ಮುಗಿಮಟ ಇರ್ತೀನಿ ಅಂದಿದ್ದೆ. ಇಲ್ಲ ಆಗಂಗಿಲ್ಲ ಹಿಂಗಂದ್ರ ಬೇಸರ ಬಂದೆ. ಹಂಗಾದ್ರೆ ಅವರು ಅಲ್ಲ ಪಟ್ಟಿಡದ ಕೂತಿಯರಿಗೆ ಕೊಡ್ಲೇಬೇಕು ಅಂತ. ಹೌದೌದು, ಇಲ್ಲ ಕೊಡ್ತೀನಿ 14 ಮತ್ತೇನ್ ಮಾಡುದು, ಅವ್ರಿಗೆ ಬಿಡುದಿಲ್ಲ ಅವರು. ಮತ್ತೆ ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಎಲ್ಲ ಆಗಿ ಗದ್ಲಾಗಿ ಮರ್ಯಾದೆ ಕೊಟ್ಟು ಚಲೋ. ಅದೇ ಅವ್ರು ಮಾತಾಡಿದೊಂದ್ಸರಿ ಈ ಸೆಷನ್ ಮುಗಿಮಟ ಕಂಟಿನ್ಯೂ ಮಾಡ್ರಿ, ಮುಂದಿನ ಸೆಷನ್ಕ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ. ಅವ್ರು ಒಪ್ಪಲಿಲ್ಲ. ಅದಕ್ಕ ಸ್ವಲ್ಪ ಬೇಸರ ಬಂದ್ಬಿಟ್ಟೆ. ಏನ್ ಅವರು ಮಾತು ಕನ್ಸಿಡರೇ ಮಾಡ್ಲಿಲ್ವಾ ಸರ್? ಇಲ್ಲ, ಆಗದೇ ಇಲ್ಲ ಅಂತ. ಸರ್ ಬಟ್ ನಿಮಗ್ ಪವರ್ಸ್ ಇರುತ್ತಲ್ಲ ಸರ್ ರಿಸೈನ್ ಮಾಡದೇ ಇರೋದಕ್ಕೆ. ಸುಳ್ಳ ಗುದ್ದಾಟ್ರಿ, ಮತ್ತ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತಾರ, ಗಲಾಟೆ ಹಾಕವು ಎಲ್ಲ. ಅವ್ರ ಮೆಜಾರಿಟಿ ಐತಿ, ಮೆಜಾರಿಟಿಯಿಂದ ತೆಗಿತಾರ. ಅವಾಗ ತೆಗಿಸ್ಕೊಳ್ಳೋ ಮರ್ಯಾದೆ ಕಳ್ಕೊಳಕ್ಕಿಂತ ನಾವ್ ಮರ್ಯಾದೆಯಿಂದ ಹೋಗಿ ಒಳ್ಳೇದಲ್ಲ. ಅಲ್ಲ ಒಲ್ಲದ ಮನಸ್ಸಿನಿಂದ ಈಗ 14ಕ್ಕೆ ಮಾಡ್ಲೇಬೇಕು. ಹೌದ್ರಿ, ಹೌದು, ಮಾಡ್ಬೇಕ್ರಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಬಸವರಾಜ ಹೊರಟ್ಟಿ ಅವರ ವಿಚಾರದಲ್ಲಿ ಆನ್ ರೆಕಾರ್ಡ್ ಆಫ್ ದ ರೆಕಾರ್ಡ್ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ? ಜೊತೆಗೆ ಇವರು ಈ ಥರ ಅವಕಾಶ ಕೊಡೋದಿಲ್ಲ ಅಂತ ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಯಾಕೆ ಇನ್ನೊಂದು ಅಧಿವೇಶನ ನಡೆಸೋದಕ್ಕೆ ಅವಕಾಶ ಕೊಡಿ ಅಂತ ಹೊರಟ್ಟಿ ಅವರು ಕೇಳಿದ್ರು? ಒಂದು ರೀತಿಯಲ್ಲ ಒಂದು ಕಡೆ ಘನತೆಗೆ ಸುಮ್ಮನೆ ಧಕ್ಕೆ ಬಂದಂಗೆ ಆಯ್ತಲ್ವಾ ಅನ್ನೋಂಥ ಪ್ರಶ್ನೆ. ಮತ್ತೊಂದು ಕಡೆ ಯಾಕೆ ಇದೊಂದು ಅಧಿವೇಶನ ನಡೆಸೋದಕ್ಕೆ ಕೊಡಬಹುದಾಗಿತ್ತಲ್ಲ? ಬಸವರಾಜ ಹೊರಟ್ಟಿ ಅವರಿಗೆ ಬಹಳ ಸುದೀರ್ಘವಾದ ರಾಜಕೀಯ ಜೀವನದ ಅನುಭವ ಇದೆ, ಅದನ್ನು ಗೌರವಿಸಿ ಇದೊಂದು ಅಧಿವೇಶನ ನಡೆಸೋದಕ್ಕೆ ಕೊಡಬಹುದಾಗಿತ್ತಲ್ಲ ಅನ್ನೋ ಒಂದು ಭಾವನೆ ಕೂಡ ಬರುತ್ತೆ. ಏನು ಅಪ್ಡೇಟ್ ಇದೆ ಅಭಿಷೇಕ್? ಶ್ರೀಲಕ್ಷ್ಮಿ, ಮೊದಲನೇದಾಗಿ 2 ವಿಚಾರವನ್ನ ಗಮನಿಸಬೇಕಾಗಿರುವಂಥದ್ದು. ಬಸವರಾಜ ಹೊರಟ್ಟಿರವರು ನಿನ್ನೆ ನನ್ನ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ದು 1956ರಿಂದ ಇಲ್ಲಿವರೆಗೂ ಯಾವತ್ತೂ ಕೂಡ ಈ ರೀತಿ ನಡೆದಿರಲಿಲ್ಲ. ಪ್ಲಸ್ ಅವರ 46 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಷ್ಟು ಬೇಸರ, ಇಷ್ಟು ಅವಮಾನ ಎಂದಿಗೂ ಕೂಡ ಆಗಿಲ್ಲ. ಪಕ್ಷಾತೀತವಾಗಿ ನನ್ನನ್ನು ಸಭಾಪತಿಯಾಗಿ ಆಯ್ಕೆ ಮಾಡ್ತಿದ್ರು. ಯಾವ ಪಕ್ಷಕ್ಕೂ ನಾನು ಎಲ್ಲಿಯೂ ಕೂಡ ಯಾರಿಗೂ ತಾರತಮ್ಯ ಮಾಡದೆ ಇಲ್ಲಿವರೆಗೂ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಂಡು ಬಂದಿದ್ದೇನೆ. ಆ ವಿಚಾರವನ್ನಾದರೂ ಗಮನದಲ್ಲಿಟ್ಕೊಂಡು ಕರೆದು ಮಾತನಾಡಬೇಕಾಗಿತ್ತು. ಅದನ್ನು ಬಿಟ್ಟು ಏಕಾಏಕಿ ನೋ ಕಾನ್ಫಿಡೆನ್ಸ್ ಮೋಷನ್ ನಾವು ಮೂವ್ ಮಾಡ್ತೇನೆ ಅನ್ನೋದು ಎಷ್ಟರ ಮಟ್ಟಿಗೆ ಕಾನೂನಾತ್ಮಕ ಅನ್ನೊಂದು ಪ್ರಶ್ನೆಯನ್ನು ಅವ್ರು ಕೇಳ್ತಿರುವಂಥದ್ದು. ಅಲ್ಲಿಗೆ ಇನ್ನೊಂದು ಅಂಶವನ್ನು ಗಮನಿಸಬೇಕಾಗಿರುವಂಥದ್ದು, ಒಂದು ಪಕ್ಷದ ಲೆಟರ್ ಹೆಡ್ನಲ್ಲಿ ಸಭಾಪತಿ ಯಾರಾಗಬೇಕು, ಉಪಸಭಾಪತಿ ಯಾರಾಗಬೇಕು ಅಂತ ಇವತ್ತಿನ ರಾಜಕೀಯ ಇತಿಹಾಸದಲ್ಲಿ, ಅಂದರೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಎಂದಿಗೂ ಕೂಡ ಒಂದು ಪಕ್ಷದಿಂದ ಈ ರೀತಿಯವ್ರನ್ನ ಆಯ್ಕೆ ಮಾಡಬೇಕು ಅಂತ ತಿಳಿಸಿರಲಿಲ್ಲ. ಇದು ಕಾನೂನಾತ್ಮಕ ಕೂಡ ಅಲ್ಲ. ಕಾರಣ ಏನು ಅಂದರೆ ಅದರಲ್ಲಿ ಆ ಹೌಸ್ನಲ್ಲಿ ಇರುವಂಥ ಮೆಂಬರ್ಗಳು ಸೆಲೆಕ್ಟ್ ಮಾಡುವಂಥ, ಅವರು ವೋಟ್ ಮಾಡುವಂಥ ವ್ಯಕ್ತಿಯನ್ನು ಸಭಾಪತಿಯನ್ನು ಮಾಡುವಂಥದ್ದು ರೂಢಿಕೆ ಹಾಗೂ ವಾಡಿಕೆ ಆಗಿದೆ, ಹಾಗೂ ಇದು ನಿಯಮ ಕೂಡ ಆಗಿದೆ. ಆದರೆ ಇದನ್ನು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾದಂತೆ ಲೆಟರ್ ಹೆಡ್ನಲ್ಲಿ ಅವರ ಹೈಕಮಾಂಡ್ ತಿಳಿಸುತ್ತೆ. ಅದನ್ನ ಹೈಕಮಾಂಡ್ ಹೇಳ್ತಿದೆ, ನಾನೇನು ಮಾಡೋಕ್ಕಾಗತ್ತೆ, ನೀವು ನಮ್ಮ ಪರವಾಗಿ ನಿಂತ್ಕೊಳ್ಬೇಕಾಗತ್ತೆ, ಇಲ್ಲದಿದ್ರೆ ನಾವು ನಿಮ್ಮ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಮೇಲೆ ಇದಕ್ಕೆ ನಾನು ಅನಗತ್ಯ ಚರ್ಚೆಗಳಿಗೆ ಆಸ್ಪದ ಕೊಡೋದಕ್ಕೆ ಇಷ್ಟ ಇಲ್ಲದೆ ಇರೋದ್ರಿಂದ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದೇನೆ. ಆದರೆ ದಿನಾಂಕ ಅವರು ಹೇಳದಂತೆ ಮಾಡಬೇಕಾ ಬೇಡವಾ ಅನ್ನೋ ನಿರ್ಧಾರದಲ್ಲಿದ್ದೇನೆ. ಕಾರ್ಯಕರ್ತರ ಜೊತೆ ಮಾತನಾಡಬೇಕು, ನಾನು ಕೂಡ ಒಂದಿಷ್ಟು ಜನ ಸ್ನೇಹಿತರ ಜೊತೆ ಮಾತನಾಡಬೇಕಾಗತ್ತೆ. ಅದಾದ ನಂತರ ನಾನು ಕೂಡ ಪರಿಷತ್ನಲ್ಲಿ ಮಾತನಾಡ್ತೇನೆ, ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ತೆಗೆದುಕೊಂಡು ಆಮೇಲೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದರು. ಇದರ ನೆಕ್ಸ್ಟ್ ಡೆವಲಪ್ಮೆಂಟ್ ಅಂದರೆ ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಮತ್ತೊಮ್ಮೆ ಬಸವರಾಜ ಹೊರಟ್ಟಿರವರು ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ
ಮಾತನಾಡಿದ್ದಾರೆ. ಮಾತನಾಡಿದಂಥ ಸಂದರ್ಭದಲ್ಲಿ ವಾಪಸ್ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ನೀವು ಹೇಳದಂತೆ ಕೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಬಸವರಾಜ ಹೊರಟ್ಟಿ ಅವ್ರದ್ದು ಒಂದು ಮನವಿ ಇತ್ತು, ಈ ಒಂದು ಅಧಿವೇಶನವನ್ನು ಮುಗಿಸ್ತೇನೆ, ಇದಾದ ನಂತರ ರಾಜೀನಾಮೆಯನ್ನು ಕೊಡ್ತೇನೆ ಅನ್ನೋದು ಇವರ ಒನ್ಲೈನ್ ಅಜೆಂಡಾ ಆಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಾತುಗಳನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಹೈಕಮಾಂಡ್ ಹೇಳಿದ್ದನ್ನು ಪಾಲಿಸಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದೆ ಇರೋದ್ರಿಂದ ನೀವು ಕೂಡಲೇ ರಾಜೀನಾಮೆಯನ್ನು ನೀಡಬೇಕು, 14ರಂದೇ ರಾಜೀನಾಮೆಯನ್ನು ನೀಡಬೇಕು. ಇಲ್ಲವಾದರೆ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೇವೆ, ಒಂದಿಷ್ಟು ಚರ್ಚೆ ಆಗುತ್ತೆ, ಒಂದಿಷ್ಟು ಅಸಮಾಧಾನ ಆಗುತ್ತೆ, ಒಂದಿಷ್ಟು ಕಳಂಕಗಳು ಕೂಡ ಹೊರಬರುವಂಥ ಸಾಧ್ಯತೆ ಇದೆ. ಒಂದಿಷ್ಟು ಮಾತುಕತೆ ಆಗಿದೆ. ಆ ಸಂದರ್ಭದಲ್ಲಿ ಬೇಸರದಿಂದಲೇ ಸಭಾಪತಿ ಬಸವರಾಜ ಹೊರಟ್ಟಿರೋರು ನಡೆದು ಬಂದಿದ್ದಾರೆ. ಆ ವಿಜುವಲನ್ನು ಕೂಡ ನಾವು ನೋಡಿದ್ದೇವೆ. ಇಲ್ಲಿಗೆ ಒಂದಂತೂ ಕ್ಲಿಯರ್ ಆಗಿ ಅರ್ಥ ಆಗ್ತಿರೋಂಥದ್ದು, ಬಸವರಾಜ ಹೊರಟ್ಟಿರೋರಿಗೆ ಎಷ್ಟೇ ಅಸಮಾಧಾನ ಇದ್ರೂ ಕೂಡ ರಾಜೀನಾಮೆಯನ್ನು ನೀಡ್ತೇನೆ ಅಂತ ಒಪ್ಕೊಂಡಿದ್ದಾರೆ. ಅದರ ಹಿಂದಿರುವಂಥ ಲೆಕ್ಕಾಚಾರ ಏನು, ಕಾರಣ ಏನು ಅನ್ನೋದು ಈಗ ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡಿತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ನೀಡುವಂಥದ್ದು ಸೂಕ್ತವಲ್ಲ ಅನ್ನೋದು ಕೂಡ ಅವರದೇ ಅಭಿಪ್ರಾಯ ಆಗಿದೆ. ಯಾಕೆಂದರೆ 46 ವರ್ಷಗಳಿಂದ ನಾನು ಯಾರಿಗೂ ತಾರತಮ್ಯ ಮಾಡಿಲ್ಲ, ಪಕ್ಷಾತೀತವಾಗಿ ಎಲ್ಲರ ಪರವಾಗಿ ನಾನು ನಿಲುವನ್ನು ತೆಗೆದುಕೊಂಡಿದ್ದೇನೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ? ಇಲ್ಲಿಗೆ ಒಂದು ಸಹಜವಾಗಿ ಬೇಸರ, ಮತ್ತೊಂದು ಅಸಹಜವಾಗಿ ನನ್ನನ್ನು ಇಳಿಸ್ತಾ ಇದ್ದಾರೆ ಅಂತ ಆಕ್ರೋಶ, ಇದೆರಡರ ನಡುವೆ ರಾಜಕೀಯವಾಗಿ ಏನು ಲೆಕ್ಕಾಚಾರ ಇದೆ ಅನ್ನೋದು ರಾಜಕಾರಣಿಗಳಿಗೆ ಅರ್ಥ ಆಗಿರುವಂಥದ್ದು, ರಾಜಕೀಯ ವಲಯದಲ್ಲಿ ಅರ್ಥ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಬಸವರಾಜ ಹೊರಟ್ಟಿರವರ ನಿಲುವು ಏನಾಗುತ್ತೆ, ಅವರು ಸದನದಲ್ಲೇ ಮಾತನಾಡ್ತೇನೆ, ಪರಿಷತ್ನಲ್ಲೇ ಮಾತನಾಡ್ತೇನೆ, ಅಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಲಿ, ಆವಾಗ ಯಾರು ನನ್ನ ಪರವಾಗಿ ನಿಲ್ತಾರೆ ಅಂತ ನೋಡುವಂಥ ಟ್ಯಾಕ್ಟಿಕ್ಸ್ ಕೂಡ ಮಾಡ್ಬೋದು. ಮತ್ತೊಂದು ಕಡೆಗೆ ಬೆಂಬಲ ಯಾವ ಪಕ್ಷಕ್ಕಿದೆ ಅಂತ ಗಮನಿಸಿದಾಗ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಆಗಿರೋದ್ರಿಂದ ಖಂಡಿತವಾಗಿಯೂ ಕಾಂಗ್ರೆಸ್ನ ಮಾತನ್ನು ಕೇಳಬೇಕಾದಂಥ ಅನಿವಾರ್ಯತೆ, ಅಂದರೆ ಮೆಜಾರಿಟಿಯನ್ನು ತೋರಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡೋದ್ರಿಂದ ಕಾಂಗ್ರೆಸ್ನವರು ಹಾಗೂ ಈ ಒಂದು ಯಾರಿಗೆ ಮೆಜಾರಿಟಿ ಇರುತ್ತೆ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಪಕ್ಷ ಬದ್ಧ ಆಗಿರಬೇಕಾಗಿರುತ್ತೆ, ಪರಿಷತ್ ಕೂಡ ಬದ್ಧ ಆಗಬೇಕಾಗಿರುತ್ತೆ. ಈ ಕಾರಣದಿಂದಾಗಿ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಪ್ರಶ್ನೆ ಇರುವಂಥದ್ದು. 100% ಸಭಾಪತಿ ಸ್ಥಾನದಿಂದ ಹೊರಟ್ಟಿರೋರು ಇಳಿಬೇಕು ಅಂತ ನಿರ್ಧಾರ ಆಗಿದೆ. ಅವರೇ ಇಳಿದ್ರೆ ರಾಜಕೀಯ ಚರ್ಚೆಗಳಿಗೆ ಆಸ್ಪದ ಇರೋದಿಲ್ಲ. ಒಂದು ವೇಳೆ ಅವರು ಇಳಿಯೋದಕ್ಕೆ ರೆಡಿ ಇಲ್ಲ ಅಂದರೆ ಅದನ್ನು ಹೌಸ್ನಲ್ಲಿ ಮೂವ್ ಮಾಡ್ತಾರೆ. ಅದಾದ ನಂತರ ಮೆಜಾರಿಟಿಯನ್ನು ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಪಕ್ಷದಿಂದ ಆಯ್ಕೆ ಮಾಡಿರುವಂಥ ಸಲೀಂ ಅಹ್ಮದ್ ಅವ್ರನ್ನ ಆ ಸ್ಥಾನದಲ್ಲಿ ಕೂರಿಸಬೇಕು ಅಂತ ನಿರ್ಧಾರ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಗೊಂದಲ ಮಾಡಿಕೊಂಡು ಇಳಿತಾರ, ಗೊಂದಲ ಮಾಡಿಕೊಳ್ಳದೆ ಸೂಕ್ಷ್ಮವಾಗಿ ಇಳಿತಾರ ಅನ್ನೋದು ಪ್ರಶ್ನೆ ಈಗ ಇರುವಂಥದ್ದು. ಫೋನ್ನಲ್ಲಿ ನಾನು ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿದ್ದು, DK ಶಿವಕುಮಾರ್ ನನ್ನ ಮಾತನ್ನು ಕೇಳ್ತಾ ಇಲ್ಲ, ನಾನು ಕೂಡ DK ಶಿವಕುಮಾರ್ ಮಾತಿಗೆ ಬದ್ಧನಾಗಿರ್ಬೇಕಾಗತ್ತೆ. ಯಾಕಂದರೆ ಗಲಾಟೆ ಮಾಡಿ ಇಳಿಸಿದ್ರೆ ನನಗೂ ಕೂಡ ಮನಸ್ಸಿಗೆ ಇಷ್ಟ ಆಗೋದಿಲ್ಲ. ಇಷ್ಟು 45-46 ವರ್ಷದಲ್ಲಿ ನಾನು ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆ ನನ್ನ ವಿರುದ್ಧ ಬಂದಿರಲಿಲ್ಲ. ಈ ವಿಚಾರದಲ್ಲಿ ನನಗೆ ಹೆಸರು ಹಾಳು ಮಾಡ್ಕೊಂಡು ಇಳಿಯೋದಕ್ಕೆ ಇಷ್ಟ ಇಲ್ಲ. ನಾನು ರಾಜೀನಾಮೆ ಕೊಡಬೇಕಾಗತ್ತೆ. ಬೇಸರ ಇದೆ, ತುಂಬ ಬೇಸರ ಇದೆ, ಆಕ್ರೋಶ ಇದೆ. ಈ ರೀತಿ ಯಾರೂ ನಾನು ನಡೆಸ್ಕೊಂಡಿರಲಿಲ್ಲ ಅಂತ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಇವರಿಗೆ ಅಸಮಾಧಾನ ಆಗಿರುವಂಥದ್ದು. ಕಾರಣ ಹೈಕಮಾಂಡ್ನಿಂದ ಬಂದಂಥ ಸೂಚನೆಯನ್ನು ರಾಜ್ಯದ ನಾಯಕರು ಪಾಲಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಕಾನೂನಾತ್ಮಕ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪಾರ್ಲಿಮೆಂಟ್ರಿ ವಿಚಾರದಲ್ಲಿ ನೋಡೋದಾಯಿತು, ಪರಿಷತ್ ವಿಚಾರದಲ್ಲಿ ನೋಡೋದಾಯಿತು, ಪರಿಷತ್ನ ಇತಿಹಾಸದಲ್ಲಿ ನೋಡೋದಾಯಿತು ಅಂದರೆ ಕೂಡ ಇದು ಕಾನೂನಾತ್ಮಕ ಅಲ್ಲ ಅನ್ನೋದನ್ನು ಮನದಟ್ಟು ಮಾಡಿದ್ದಾರೆ. ಇದನ್ನು CM ರವ್ರಿಗೂ ಮನದಟ್ಟು ಮಾಡೋದಕ್ಕೆ ನಾನು ಬಂದಿದ್ದೆ, ಆದರೆ ಅವರು ಅದನ್ನು ಗಮನಕ್ಕೆ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದು ತಪ್ಪು, ಅವ್ರು ಮಾಡ್ತಿರೋಂಥ ತಪ್ಪು, ಆಡಳಿತಾತ್ಮಕವಾಗಿ ಅವ್ರು ಮಾಡ್ತಿರೋದು ಸರಿಯಲ್ಲ ಅಂತ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಕೇಳಿಸ್ಕೊಳ್ತಾರೆ. ಈ ಕಾರಣದಿಂದ ನಾನು ರಾಜೀನಾಮೆಯನ್ನು ಕೊಡ್ತೇನೆ, ಆದರೆ ದಿನಾಂಕದ ವಿಚಾರವಾಗಿ ಮಾತ್ರ ಇಲ್ಲಿಯವರೆಗೂ ಸ್ಪಷ್ಟವಾಗಿ 14ಕ್ಕೆ ಕೊಡ್ತಾರಾ ಅಥವಾ ಮತ್ತೊಂದಿಷ್ಟು ದಿನಗಳ ಕಾಲ ಮುಂದೂಡಿ ಕೊಡ್ತಾರಾ ಅನ್ನೋದು ಪ್ರಶ್ನೆ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.